ವೇಟ್ ವಿಡಿಯೋ ಸ್ಕಿಪ್ ಮಾಡ್ತಾ ಇದ್ದೀರಾ? ಮಾಡಬೇಡಿ. ರೇಷನ್ ಕಾರ್ಡ್ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹೊಸ ರೇಷನ್ ಕಾರ್ಡ್ ಬಗ್ಗೆ ಸರ್ಕಾರದಿಂದ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸೊ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರಿಗೆ ಬಿಗ್ ಅಪ್ಡೇಟ್. ಸರ್ಕಾರದಿಂದ ಮಹತ್ವದ ಮಾಹಿತಿ. ಪಡಿತರ ಚೀಟಿ ಪಡೆಯಲು ಕಾಯುತ್ತಿರುವವರಿಗೆ ಮಹತ್ವದ ಸುದ್ದಿ. ಏನಿದೆ ಬನ್ನಿ ಹಾಗಿದ್ದರೆ ಮಾಹಿತಿ ಏನಿದೆ ಅಂತ ನೋಡ್ತಾ ಬರೋಣ. ದಯವಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಸ್ಕ್ರೀನ್ ಮೇಲೆ ದಿನಾಂಕ ಗಮನಿಸ್ತಿರ್ಬೋದು, 22 ಆಗಸ್ಟ್. ನಿನ್ನೆ ಅಷ್ಟೇ ಬಂದಿರುವ ಮಾಹಿತಿ. ನ್ಯೂ ರೇಷನ್ ಕಾರ್ಡ್ ಹೊಸ ಪಡಿತರ ಚೀಟಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ, ಹಂತವಾದ ಮಾರ್ಗದರ್ಶಿ ಇಲ್ಲಿದೆ. ಭಾರತ ಅಗತ್ಯ ಆಹಾರ ಸರಬರಾಜುಗಳನ್ನು ಪಡೆಯುವಲ್ಲಿ ಮತ್ತು ಕಲ್ಯಾಣ ಸೌಲಭ್ಯಗಳನ್ನು ಪಡೆಯುವಲ್ಲಿ ಪಡಿತರ ಚೀಟಿ ನಿರ್ಣಯ ಪಾತ್ರ ವಹಿಸುತ್ತದೆ. ಇದು ಲಕ್ಷಾಂತರ ಮನೆಗೆ ಅನಿವಾರ್ಯ ದಾಖಲೆಯಾಗಿದೆ. ಸಬ್ಸಿಡಿ ಆಹಾರ ಧಾನ್ಯಗಳು ಸಕ್ರಿಯಗೊಳಿಸುವುದರ ಜೊತೆಗೆ ಇದು ಹಲವಾರು ಸರ್ಕಾರಿ ಯೋಜನೆಗಳು ಮತ್ತು ಸೇವೆಗಳಿಗೆ ಪೋಷಕ ದಾಖಲೆಯಾಗಿಯೂ ಕಾರ್ಯನಿರ್ವಹಿಸುತ್ತಿದೆ. ಡಿಜಿಟಲ್ ಸೇವೆಗಳು ವಿಸ್ತರಿಸುವುದರಿಂದ ನಾಗರಿಕರು ಈಗ ತಮ್ಮ ಮನೆಗಳ ಸೌಕರ್ಯದಿಂದ ಆನ್ಲೈನ್ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದು, ದೀರ್ಘ ಸರತಿ ಸಾಲುಗಳು ಮತ್ತು ಕಾಗದ ಪತ್ರಗಳನ್ನು ತಪ್ಪಿಸಬಹುದು. ಆನ್ಲೈನ್ನಲ್ಲಿ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡ್ತಾ ಬಂದರೆ, ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ನಿಮ್ಮ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಬಳಕೆದಾರರ ID ಮತ್ತು ಪಾಸ್ವರ್ಡನ್ನು ರಚಿಸುವ ಮೂಲಕ ನೋಂದಣಿಯನ್ನು ಪೂರ್ಣಗೊಳಿಸಿ. ನೋಂದಾಯಿಸಿದ ನಂತರ ಲಾಗಿನ್ ಮಾಡಿ ಮತ್ತು ಪಡಿತರ ಚೀಟಿ ಅರ್ಜಿ ಅಥವಾ ಫಾರ್ಮ್ ಡೌನ್ಲೋಡ್ ವಿಭಾಗವನ್ನು ನೋಡಿ. ಅದಾದಮೇಲೆ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಮತ್ತು ವೈಯಕ್ತಿಕ ಮಾಹಿತಿ, ವಸತಿ ವಿಳಾಸ ಮತ್ತು ಕುಟುಂಬ ಸದಸ್ಯರುಗಳ ವಿವರಗಳು ಸೇರಿದಂತೆ ಅಗತ್ಯವಿರುವ ಎಲ್ಲ ವಿವರಗಳನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ. ನಿಖರತೆ ಮುಖ್ಯವಾಗಿದೆ, ಏಕೆಂದರೆ ತಪ್ಪಾದ ಅಥವಾ ಅಪೂರ್ಣ ಮಾಹಿತಿಯು ವಿಳಂಬ ಅಥವಾ ನಿರಾಕರಣೆಗೆ ಕಾರಣವಾಗಬಹುದು. ಫಾರ್ಮನ್ನು ಭರ್ತಿ ಮಾಡಿದ ನಂತರ ಅದನ್ನು ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ ಸಲ್ಲಿಸಿ. CSC ನಿಮ್ಮ ಅರ್ಜಿಯನ್ನು ಪರಿಶೀಲನೆಗೆ ಸಂಬಂಧಪಟ್ಟ ಇಲಾಖೆ ಕಳಿಸುತ್ತದೆ. ನೀವು ಅರ್ಹತಾ ಮಾನದಂಡಗಳನ್ನು ಪೂರೈಸಿದರೆ, ನಿಮ್ಮ ಎಲ್ಲ ವಿವರಗಳನ್ನು ಸರಿಯಾಗಿದ್ದರೆ ನಿಮ್ಮ ಪಡಿತರ ಚೀಟಿಯನ್ನು ಅನುಮೋದಿಸಲಾಗುತ್ತದೆ ಅಂತ ಮಾಹಿತಿ. ಪಡಿತರ ಚೀಟಿಗೆ ಅಗತ್ಯವಿರುವ ದಾಖಲೆಗಳು: ಅರ್ಜಿದಾರರ ಫಾರ್ಮ್ ಜೊತೆಗೆ ಕೆಲವು ಕಡ್ಡಾಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಇವುಗಳಲ್ಲಿ ಸಾಮಾನ್ಯವಾಗಿ ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ವಿದ್ಯುತ್ ಅಥವಾ ನೀರಿನ ಬಿಲ್ ಅಂತಹ ನೋಡಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ. ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.